ಹಾಯ್ ಎಲ್ರಿಗೂ, ನಾಗಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ಚಿಕನ್ ಸಾಂಬಾರು ನಮ್ಮ ಹಳ್ಳಿ ಸ್ಟೈಲಲ್ಲಿ ನಾವು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಸ್ವಲ್ಪ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನೀವು ಮೊದಲಿಗೆ ಬಾಣಲಿ ಇಟ್ಟು ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಿದ್ದೀನಿ. 1 kgಗೆ 1 ಈರುಳ್ಳಿ ಆದರೆ ಸಾಕು. ಜಾಸ್ತಿ ಈರುಳ್ಳಿ ಹಾಕಿದ್ರೆ ಸ್ವಲ್ಪ ಸ್ವೀಟು ಅನಿಸುತ್ತೆ. ಸ್ವಲ್ಪ ಅದೇ ಬ್ರೌನ್ ಎಲ್ಲ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಇದಾಗಲಿ, ಫ್ರೈ ಆಗಲಿ. ಮತ್ತು ಕರ್ಬೇವಿನ ಸೊಪ್ಪು ಅನ್ನೋದು ಆರೋಗ್ಯಕ್ಕೆ ತುಂಬ ಒಳ್ಳೇದಲ್ವ. ಅದು ನಾವು ಹಾಗೆ ಹಾಕಿದ್ರೆ ಮಕ್ಕಳು ಮತ್ತು ಮನೆಯಲ್ಲಿ ಒಬ್ಬೊಬ್ರು ತಿನ್ನಲ್ಲ, ಅದನ್ನ ಸೈಡ್ಗೆ ಎತ್ತಿಕ್ಬಿಡ್ತಾರೆ. ಅದರಿಂದ ರುಬ್ಬಕ್ಕೆ ಹಾಕ್ಕೋಬೇಕು. ನಾವು ಯಾವುದೇ ಸಾಂಬಾರು ಮಾಡಲಿ ಸ್ವಲ್ಪ ರುಬ್ಬಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಕರ್ಬೇವಿನ ಸೊಪ್ಪು ಕಣ್ಣು ಒಳ್ಳೇದಲ್ವಾ ಕರ್ಬೇವಿನ ಸೊಪ್ಪು. ಅದರಿಂದ 1 ಟೊಮೊಟೊ ಹಾಕಿದ್ರೆ ಸಾಕು. ನಾನು ಚಿಕ್ಕದಿದೆ, ಅದಕ್ಕೆ 2 ಟೊಮೊಟೊ ಹಾಕ್ತೀನಿ. ಅದು ಚೆನ್ನಾಗಿ ಫ್ರೈ ಆಗಲಿ. ಮತ್ತು ಚಕ್ಕೆ ಮತ್ತು ಲವಂಗ, ಅದು ಎಣ್ಣೆಯಲ್ಲಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಪುದೀನ ಹಾಕ್ತಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು. ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ರಿಗೆ ಹಸಿ ಮಸಾಲೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಈ ಥರ ಫ್ರೈ ಮಾಡ್ಕೊಂಡು ಮಾಡೋದು ಇಷ್ಟ ಆಗುತ್ತೆ. ನನಗೆ ಈ ಥರ ಮಾಡೋದೇ ಇಷ್ಟ. ಅದರಿಂದ ಈ ಥರನೇ ನಮ್ಗೆ ಈ ಥರ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಈ ಥರನೇ ಮಾಡ್ತೀವಿ. ಒಬ್ಬೊಬ್ಬರು ಹಸಿ ಮಸಾಲೆನೇ ಹಾಕ್ತಾರೆ. ಮತ್ತು ಬೆಳ್ಳುಳ್ಳಿ ಹಾಕ್ತಿದ್ದೀನಿ. 1 kgಗೆ 1 ಬೆಳ್ಳುಳ್ಳಿ ಇಲ್ಲ 2 ಬೆಳ್ಳುಳ್ಳಿ ಹಾಕ್ತೀನಿ. 1 ಬೆಳ್ಳುಳ್ಳಿ ಅದು ಚಿಕ್ಕದಾದರೆ 2, ದೊಡ್ಡದಾದರೆ 1 ಸ್ವಲ್ಪ. ಮತ್ತು ಶುಂಠಿ ಮತ್ತು ಕೊಬ್ಬರಿ. ಎಲ್ಲ ಈಗ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಂದ್ರೆ. ಹಸಿ ಸ್ಮೆಲ್ಲೆಲ್ಲ ಹೋದರೆ ಚೆನ್ನಾಗಿರುತ್ತೆ. ಹಸಿ ಸ್ಮೆಲ್ ಹೋಗೋ ಗಂಟ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾನೆ ಇರಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಒಂದ್ಸರಿ ಮಾಡಿ ನೋಡಿ ಈ ಥರ. ಸ್ವಲ್ಪ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡು ಹಸಿ ಮಸಾಲೆ ಇಟ್ಕೋಬೇಕು. ಮತ್ತು ಈ ಥರ ಒಗ್ಗರಣೆ ಹಾಕಿ ಮಾಡೋದಕ್ಕೆ, ಒಗ್ಗರಣೆ ಹಾಕಿ ಮಿಕ್ಸಿಗೆ ಹಾಕಿ ಈ ಥರ ಮಾಡೋದಕ್ಕೂ ಪೇಸ್ಟ್ ಮಾಡಿಕೊಂಡು ಎರಡರಲ್ಲಿ ಯಾವ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಒಂದ್ಸರಿ ಮಾಡಿಬಿಟ್ಟು ತಿಂದ್ಬಿಟ್ಟು ನೀವು ಕಮೆಂಟ್ ಹಾಕಬೇಕು. ಇನ್ನು ಚೆನ್ನಾಗಿ ಅದು ಹಾಗೆ ಫ್ರೈ ಆಗಬೇಕು. ಮತ್ತು ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಅರಿಶಿನ ಪುಡಿ ಹಾಕ್ತಿದ್ದೀನಿ. ಈಗ ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗೋ ಗಂಟೆ ಚೆನ್ನಾಗಿ ಸ್ವಲ್ಪ ಹಾಗೆ ಇದು ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ ಸ್ಟೌವ್ನ ಮೀಡಿಯಮ್ ಸ್ಟೌವ್ ಇಟ್ಕೊಳ್ಳಿ. ಸ್ವಲ್ಪ ಅದೆಲ್ಲ ಇಲ್ಲಾಂದರೆ ಮಸಾಲೆ ಧನಿಯಾ ಪುಡಿ ಅನ್ನೋದು ಒಳ್ಳೆಯಿರುತ್ತೆ. ಮಿಕ್ಸಿಗೆ ಹಾಕ್ಕೊತಿದ್ದೀನಿ. ಪೇಸ್ಟ್ ರೆಡಿ ಇದೆ. ಪೇಸ್ಟ್ ಕುಕ್ಕರಲ್ಲಿ ಎಣ್ಣೆ ಹಾಕಿದ್ದೀನಿ, ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ. ಯಾವಾಗಲೂ ಅಷ್ಟೇ ಕರ್ಬೇವಿನ ಸೊಪ್ಪು ಅನ್ನೋದು ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡೋದು ನಾನು. ಯಾಕಂದರೆ ಮೈಗೆ ಒಳ್ಳೆಯದು, ಕಣ್ಣಿಗೆ ಒಳ್ಳೆಯದು ಅಂತ ನಾನು ಕರ್ಬೇವಿನ ಸೊಪ್ಪನ್ನು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಮತ್ತು ಚಿಕನ್ ಹಾಕ್ತಿದ್ದೀನಿ. ಚೆನ್ನಾಗಿ ತೊಳ್ಕೊಳ್ಬೇಕು. ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ಲ, ಅದ್ರ ಮೇಲೆ ಕೋಸು ವಾಸನೆ ಇರುತ್ತೆ, ಅದೆಲ್ಲ ಹೋಗೋಕ್ಕೆ ಸ್ವಲ್ಪ ಚಿಕನ್ ಚೆನ್ನಾಗಿ ತೊಳ್ಕೊಬೇಕು. ಯಾವಾಗಲೂ ಆದರೂ ಆಗಲಿ 1-2 ಸಲ ತೊಳೆದು ಚೆನ್ನಾಗಿ ಆಮೇಲೆ ಹಾಕಬೇಕು ಚಿಕನ್. ಆಗ ಕೋಸು ವಾಸನೆ ಅನ್ನೋದು ಒಡೆಯಲ್ಲ ಅದು ನಮಗೆ. ಸ್ವಲ್ಪ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು.
ಮೀಡಿಯಮಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇರಲಿ. ಹಾಗೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಅದು ಚೆನ್ನಾಗಿ ಫ್ರೈ ಆದಷ್ಟು ಅದು ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗುತ್ತೆ. ಈಗ ಇಟ್ಕೊಂಡಿರೋಂಥ ಮಸಾಲೆನ ಹಾಕ್ತಾ ಇದ್ದೀನಿ ನಾನು. ಎಷ್ಟು ಥಿಕ್ನೆಸ್ ಆಗಬೇಕೋ ಅಷ್ಟು ಇದರಲ್ಲಿ ನನಗೆ ಸ್ವಲ್ಪ ಗಟ್ಟಿಯಾಗೇ ಬೇಕು, ಅದರಿಂದ ಕಮ್ಮಿ ನೀರು ಹಾಕ್ತಿದ್ದೀನಿ. ನಾವು ಮುದ್ದೆಗೆ ಯೂಸ್ ಮಾಡೋದು, ಮುದ್ದೆಗೆ ಮತ್ತು ರೈಸ್ಗೆ, ಚಪಾತಿಗೆ, ಪರೋಟಾಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿಯಾಗಿ ಮಾಡಿದ್ರೆ ನೀರಾಗಿ ಮಾಡಿದ್ರೆ ಅದು ನಾವು ಇವತ್ತು ಒಂದೇ ಟೈಮ್ ತಿನ್ನೋದ್ರಿಂದ